ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ ಒಟ್ಟು ಈಗ 7 ತಾಲೂಕುಗಳಲ್ಲಿ ವಾಡಿಕೆಗೆ ತಕ್ಕಂಥ ಮಳೆ ಆಗಿದೆ. ಓವರಾಲ್ ನಮ್ಮ ಜಿಲ್ಲೆಯಲ್ಲಿ 20% ಡೆಫಿಸಿಟ್ ಇದೆ. 19-20% ಡೆಫಿಸಿಟ್ ಅಂದರೆ ನಾರ್ಮಲ್, ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್ 19% ಅಂದರೆ ನಾರ್ಮಲ್. ಇದು ಇನ್ನೂ ವೇರಿಯಬಲ್ ಇದೆ. ನಮ್ಮ ಕಡೆ ಸ್ವಲ್ಪ ಅದೃಷ್ಟ ಏನಂದರೆ ಆವಾಗ ಸ್ವಲ್ಪ ಮಳೆ ಆಗ್ತಾ ಇದೆ. ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಈಗ ಕೃಷ್ಣಾ ನದಿ ನಾವು ನೋಡಿದ್ದೀವಂದರೆ ಸರಿಸುಮಾರು ಒಂದು 85-90 ಕ್ಯೂಸೆಕ್ ಆವ್ರೇಜ್ ನೀರು ನಮಗೆ ಹಿಪ್ಪರ್ಗಿ ಒಳಗಡೆ ಬರ್ತಾ ಇದೆ. ಹಿಪ್ಪರ್ಗಿಯಿಂದ ನಾವು ಔಟ್ಫ್ಲೋನು ಕೊಡ್ತಾ ಇದ್ದೀವಿ. ಹಾಗೂ ಆಸ್ ಪರ್ ದಿ ರೂಲ್ ಕರ್ವ್ ನಾವು ಡ್ರಿಂಕಿಂಗ್ ವಾಟರ್ ಸಪ್ಲೈಗೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ. ಎಲ್ಲೆಲ್ಲಿ ಜಾಕ್ವೆಲ್ಸ್ ಇದ್ದಾವೆ ಅಲ್ಲಿ ಲಿಫ್ಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇವೆ. ಹಿಡಕಲ್ನಲ್ಲಿ ನಮಗೆ ಸದ್ಯಕ್ಕೆ 25 TMC ನೀರು ಇದೆ. ಆದರೆ ಇಲ್ಲಿ ಮಠ ಹಿಂದಿನ ವರ್ಷ ನಾವು ಹೋಲಿಸಿದ್ದೀವಿ ಅಂದರೆ ಈಗಿನ ಸಂದರ್ಭದಲ್ಲಿ ಸರಿಸುಮಾರು ಒಂದು 20 TMC ಕಡಿಮೆ ಇದೆ. ಅಂದರೆ 45 TMC ಇರಬೇಕಾಗಿರುವಂಥ ಹಿಡಕಲ್ ಡ್ಯಾಮಲ್ಲಿ ಈಗ 25 TMC ಮಾತ್ರ ಇದೆ. ಆದರೆ ಕುಡಿಲಿಕ್ಕೆ ಎಲ್ಲೆಲ್ಲಿ ನೀರು ಬೇಕೋ ಜನರಿಗೆ ಹಾಗೂ ಜಾನುವಾರುಗಳಿಗೆ ಅಷ್ಟು ಮಟ್ಟದ ನೀರನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ರೇಷನಿಂಗ್ ಮಾಡಿ ಬಹಳ ಕೇರ್ಫುಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಹಿಪ್ಪರ್ಗಿನಲ್ಲಿ ನಾವು ಒಂದು 1200 ಕ್ಯೂಸೆಕ್ಸ್ 30 ದಿವಸಕ್ಕೆ 1300 ಕ್ಯೂಸೆಕ್ಸ್ನು ನಾವು ಪಂಪೌಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ, ಓನ್ಲಿ ಫಾರ್ ದ ಪರ್ಪಸಸ್ ಆಫ್ ಡ್ರಿಂಕಿಂಗ್ ವಾಟರ್. ಅದೇ ರೀತಿ ಹಿಡಕಲಿಂದ 1 TMC ನಾವು ಲೆಫ್ಟ್ ಬ್ಯಾಂಕ್ ಕೆನಾಲಲ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಪರ್ಪಸಸ್ ಹಾಗೂ CBCನಲ್ಲಿ ಒಂದು 1/2 TMC ನೀರನ್ನು ನಾವು ಬಿಡಲಿಕ್ಕೆ ನಾವು ರೆಕಮೆಂಡೇಶನ್ ಮಾಡಿದ್ದೀವಿ. RC ಅವ್ರ ಮುಖಾಂತರ ಆದೇಶ ಬರುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ. ಕ್ರಿಟಿಕಲ್ ಸಿಚುವೇಶನ್ ಇರೋದು ಮಲಪ್ರಭಾದಲ್ಲಿ ನೀರು ಬರಬೇಕಂದ್ರೆ ಖಾನಾಪುರಲ್ಲಿ ಮಳೆ ಆಗಬೇಕು. ಮಳೆ ಆಗ್ತಾ ಇದೆ, ಬಟ್ ನಮ್ಮ ನಿರೀಕ್ಷೆಗೆ ತಕ್ಕಂಥ ಮಳೆ ಆಗ್ತಾ ಇಲ್ಲ. ಸದ್ಯಕ್ಕೆ ಮಲಪ್ರಭಾನಲ್ಲಿ ಈಗ 14 TMC ಸಂಗ್ರಹಣೆ ಆಗಿದೆ. ಇದೇ ತಿಂಗಳು ಹಿಂದಿನ ವರ್ಷ ನಾವು ನೋಡಿದ್ದೀವಂದರೆ 29 TMC ನೀರಿತ್ತು. ಅದೀಗ ಬರೀ 14 TMC ನೀರಿಗೆ ಈಗ ಸಂಗ್ರಹಣೆ ಆಗಿದೆ. ಇದು ಸ್ವಲ್ಪ ಕ್ರಿಟಿಕಲ್ ಸಿಚುವೇಶನ್ ನಮಗಿದೆ. ಈಗ ನಮ್ಮ ಮೂಲ ಪಾಯಿಂಟ್ ಆಫ್ ಫೋಕಸ್ ಯಾವಾಗಲೂ ಕುಡಿಯೋ ನೀರಿಗೆ ಇರುತ್ತೆ. ಅದಾದ ನಂತರ ಬೆಳೆ, ಅದಾದ ನಂತರ ಬೇರೆ ಇತರ ಚಟುವಟಿಕೆಗಳು. ಈಗ ಇದು ಏನು ನೀರು ನಾವು ಸಂಗ್ರಹಣೆ ಮಾಡ್ತೀವಿ, ಈ ನೀರು ಕುಡಿಲಿಕ್ಕೆ ಎಲ್ಲಿ ಮಟ್ಟ ಬರಬೇಕು? ಮುಂದಿನ ವರ್ಷ ಮೇ ಜೂನ್ ತನಕ ನಮಗೆ ಉಪಯೋಗಕ್ಕೆ ಬರುತ್ತೆ. ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಳ್ತೇವೆ. ಎಲ್ಲ ಕಡೆಯಿಂದ ಬೇಡಿಕೆಗಳು ಬರ್ತಾ ಇದ್ದಾವೆ. ನಮ್ಮ ಮೇಲೆ ಭಯಂಕರ ಒತ್ತಡ ಇದೆ. ಈಗ ಬೆಳೆ ಸಂರಕ್ಷಣೆ ಮಾಡಬೇಕಂತ ಹೇಳಿ ಬಹಳ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮಳೆ ಆಗಬೇಕಂತ ನಾವು ಭಗವಂತರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇರುವಂಥ ನೀರನ್ನು ಬಹಳ ಯೋಚನೆ ಮಾಡಿ ಕುಡಿಲಿಕ್ಕೆ ಮಾತ್ರ ಸರ್ಕಾರದಿಂದ ಏನು ಆದೇಶ ಆಗಿದೆ ಅದಕ್ಕೆ ತಕ್ಕಂತೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಬಹಳ ಒತ್ತಡ ಇತ್ತು. ಈಗ ನಾನು RC ಮೇಡಮ್ ಜೊತೆ ನಿನ್ನೆ ಹೋಗಿ ಎಸ್ಪೆಷಲಿ ಮಲಪ್ರಭಾ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೀನಿ. ನಾವು ಒಂದು ಅರ್ಧ TMC ಇಂದ 1 TMC ಖಾನಾಪುರಲ್ಲಿ ಮಳೆ ಆಗ್ತಾ ಇದೆ. ಈಗ ಅದನ್ನು ನೋಡ್ತಾ ಇದ್ದೀವಿ. ಇನ್ಫ್ಲೋ ಎಷ್ಟು ಬರ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಇನ್ನೊಂದು 24 ಗಂಟೆ ಒಳಗಡೆ ಒಂದು ನಿರ್ಧಾರ ತಗೊಳ್ತೀವಿ. ಬೆಳೆನೂ ಉಳಿಸ್ಲಿಕ್ಕೆ ನಾವು ಸಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಈಗ 7 ಸೇತುವೆಗಳು ನಮ್ಮ ಜಿಲ್ಲೆಯಲ್ಲಿ ಮುಳುಗಡೆ ಆಗಿದ್ದಾವೆ. ಇದು ನಮ್ಮ ಜಿಲ್ಲೆಯಲ್ಲಿ ಇದು ಸ್ವಲ್ಪ ವಾಡಿಕೆ. ನಮಗೆ ಸ್ವಲ್ಪ ಮಳೆ ಆದ ತಕ್ಷಣ ಮುಳುಗಡೆ ಆಗುತ್ತೆ, ಮತ್ತೆ ಮಳೆ ಕಡಿಮೆ ಆದ ನಂತರ ಇದು ಮತ್ತೆ ಎತ್ತರಕ್ಕೆ ಬರ್ತವೆ. ಒಂದೇ ತಿಂಗ್ ಹೇಳಲಿಕ್ಕೆ ಬಯಸುತ್ತೇನೆ, ನೀರಿನ ಕೊರತೆ ಇದೆ, ಮಳೆ ಕೊರತೆ ಇದೆ. ಈ ಮುಂಗಾರು ಮಳೆ ಬಹಳ ಡೆಫಿಸಿಟ್ ಇರುತ್ತೆ. ಎಲ್ಲರೂ ಬಹಳ ಜವಾಬ್ದಾರಿಯಿಂದ ನೀರನ್ನು ಬಳಸ್ಕೋಬೇಕು. ಹವಾಮಾನ ಇಲಾಖೆ ಸೂಚನೆ ಈಗ 3 ದಿವಸ ಮಳೆ ಇತ್ತು, ಮತ್ತೆ ಬ್ಲ್ಯಾಂಕ್ ಇದೆ. ಮತ್ತೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಸೂಚನೆ ಇದೆ. ಮಧ್ಯದಲ್ಲಿ ಸ್ವಲ್ಪ ಬ್ಲ್ಯಾಂಕ್ ಇದೆ, ಒಂದು 5 to 8 days. ಸೊ ಸ್ವಲ್ಪ ಇನ್ನೊಂದು 3-4 days ಎಕ್ಸ್ಟೆಂಡ್ ಆಗಿದೆ ಅಂದರೆ ಮಳೆ
ಬೆಳಗಾವಿ ಜಿಲ್ಲೆನಲ್ಲಿ ಬೆಳೆಗಳಿಗೂ ಏನು ಯಾವುದೇ ತೊಂದರೆ ಆಗಲ್ಲ. ಸರ್, ಈಗ ಮಹಾರಾಷ್ಟ್ರಕ್ಕೆ ನೀರು ಒಯ್ಯಬೇಕನ್ನುವಂಥದ್ದು ಹೊಸ ಪ್ಲಾನ್ ಮಾಡ್ತಾ ಇದ್ರೆ ಕಲ್ಲೋಳ್ ಬ್ರಿಡ್ಜ್ ಇಂದ ಅನ್ನುವಂಥದ್ದು. ಈಗ ನಾವು ನಮ್ಮ ಜೊತೆ ಜಿಲ್ಲಾಡಳಿತದ ಜೊತೆ ಚರ್ಚೆ ಇಲ್ಲ, ಬಟ್ ನನಗೂ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ನಾನು ಜಿಲ್ಲೆಯ ಉಸ್ತುವಾರಿ ಸಚಿವರ ಜೊತೆ ಒಂದು ಮೀಟಿಂಗ್ ಮಾಡ್ಕೊಳ್ತೀನಿ. ಹಾಗೂ ಸರ್ಕಾರ ಮಟ್ಟದಲ್ಲಿನೂ ಏನಾದರೂ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸಲಹೆಗಳನ್ನು ತಗೊಂಡು ನಮ್ಮನ್ನು ಒಳಗೊಂಡೇ ಈ ಕೆಲಸವನ್ನು ಪ್ಲ್ಯಾನಿಂಗ್ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ.